ಅಪ್ಪು, ಶಿವಣ್ಣ, ಕವಿತಾ, ಜೋಗಿ, ಸೋ ಬ್ಯೂಟಿಫುಲ್. ಜೋಗಿ ಅದ್ಭುತವಾದ ಕನ್ನಡಿಗರು, ಭಾಳ ಬ್ಯೂಟಿಫುಲ್ ರೈಟರ್. ನನ್ನ ಒಳ್ಳೆ ಜರ್ನಿ ಅವ್ರ ಜೊತೆ. ಈ ಶಿವಣ್ಣನೂ ಅಪ್ಪು ನನ್ನ ಹಿಡ್ಕೊಂಡಾಗ ಅಪ್ಪಗೆ ಅಲ್ಲಿ ನಮ್ಮ ಕನ್ನಡದವನು ಬೆಳೆದಿದ್ದು ನನ್ನ ಹೆಮ್ಮೆ ಕಾಣಿಸುತ್ತೆ. ದಟ್ ಈಸ್ ತಂದೆಯವರಿಂದ ಕಲ್ತ್ಕೊಂಡ ದೊಡ್ಡ ಗುಣ ಅದು. ಆ್ಯಂಡ್ ಕವಿತಾ, ಲಂಕೇಶ್ ಮೇಷ್ಟ್ರು ನನ್ನ ಜೀವನದಲ್ಲಿ ಒನ್ ಆಫ್ ದ ಇಂಪಾರ್ಟೆಂಟ್ ಗೈಸ್. ಯಾಕಂದರೆ ಮೇಷ್ಟ್ರು ಲಂಕೇಶ್ ಪತ್ರಿಕೆ ನಡೆಸ್ತಿದ್ದಾಗ ಅವರ ಟೇಬಲ್ಗೆ ಸಂಜೆಗಳು ಹೊತ್ತು ನನ್ನಂಥ ಯಂಗ್ಸ್ಟರ್ಸ್ಗೆ, ಪ್ರಕಾಶ್ ಬೆಲವಾಡಿ ಅಂತ ಯಂಗ್ಸ್ಟರ್ಸ್ಗೆ ಸ್ಥಳ ಕೊಡ್ತಿದ್ದೆ. ಹಿ ವಾಸ್ ಅ ಗ್ರೇಟ್ ಇನ್ಸ್ಪಿರೇಷನ್ ಫಾರ್ ಮೀ. ಆ್ಯಂಡ್ ನೀವು ಮುಂದಿನ ಪೀಳಿಗೆಯವರು ತುಂಬ ಜವಾಬ್ದಾರಿಯಿಂದ ಬೆಳೆಯೋರು ಅನ್ನೋ ನಂಬಿಕೆಯನ್ನು ಕೊಟ್ಟಂತಹ ಮೇಷ್ಟ್ರು ನನಗೆ. ಅದಕ್ಕೆ ಮೇಷ್ಟ್ರು ಅಂದರೆ ಐ ಹ್ಯಾವ್ ಅ ವೆರಿ ಪರ್ಸನಲ್ ಬಾಂಡಿಂಗ್ ಟುವರ್ಡ್ಸ್ ಹಿಮ್. ನಾಗಮಂಡಲ ಎಗೇನ್ ಥ್ಯಾಂಕ್ಸ್ ಟು ಭರಣ. ಭಾಳ ವರ್ಷಗಳಿಂದ ಹೋಗ್ಬಿಟ್ಟು ನನ್ನ ತಕ್ಷಣ ಮತ್ತೆ ನನಗೆ ಕರ್ನಾಟಕಕ್ಕೆ ಇದರೊಂದು ಪಾತ್ರ ಮಾಡ್ತಿದ್ದೆ. ಯಾಕಂದ್ರೆ ನಾನು ಶಂಕರ್ನಾಗ್ ಜೊತೆ ಸಾಕಷ್ಟು ನೆನಪುಗಳು. ಆ ಶಂಕರ್ನಾಗ್ ಅವರು ಆ ನಾಟಕ ಮಾಡ್ತಿದ್ದಾಗ ಅದರಲ್ಲಿ ಮೇಲಿಂದ ನಾನು ಬಿ ಸುರೇಶ ಆ ಹಾವನ್ನ ಓಡಿಸ್ತಿದ್ವಿ ಹಿಂಗೆ. ಸೊ ನಾಗಮಂಡಲವನ್ನ ಹೀಗೆ ನೋಡಿದ್ದೆ ನಾನು. ಶಂಕರ್ ಅವರಿಗೆ ಆ ಸಿನಿಮಾ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಆ್ಯಂಡ್ ಅದು ನನಗೆ ದಾರಿಗೆ ಬಂತು. ಶಂಕರ್ನಾಗ್ ಇಸ್ ಒನ್ ಮೋರ್ ವಂಡರ್ಫುಲ್. ಇವತ್ತು ದೊಡ್ಡ ನನ್ನ ಎನರ್ಜಿಗೆ ಇನ್ಸ್ಪಿರೇಷನ್ ಶಂಕರ್ನಾಗ್. ಆ ಮನುಷ್ಯನ ಜೊತೆ ಇದ್ದ ಒಡನಾಟ ಇದೆಯಲ್ಲ, ಆ ಮನುಷ್ಯ 2 ನಿಮಿಷ ಕೂಡ ವೇಸ್ಟ್ ಮಾಡ್ತಿಲ್ಲ. ನಾವೆಲ್ಲ ಆಗ ಮಾಲ್ಗುಡಿ ಡೇಸ್ ಮಾಡ್ತಿದ್ದಾಗ ಏನು ಮಾಡ್ತಿದ್ದೀವಿ ನಾವು, ಬೈಲ್ ಡಬ್ಬಿಂಗ್ ಮಾಡೋದು ಅಂದರೆ ಸುಮ್ಮನೆ ಕೂತ್ಕೊಳ್ಳೋಕೆ ಬಿಡ್ತಿರಲಿಲ್ಲ, ಏನಾದರೂ ಒಂದು ಮಾಡೋದು. ಪ್ರಾಬಬಲಿ ಶಂಕರ್ನಾಗ್ ಇವತ್ತು ಇದ್ದಿದ್ರೆ ಕನ್ನಡ ಚಿತ್ರರಂಗ ಬೇರೆ ಸ್ಥಳದಲ್ಲಿ ಇರ್ತಿತ್ತು, ಕನ್ನಡದ ರಾಜಕೀಯ ಪರಿಸ್ಥಿತಿ ಬೇರೆ ಥರ ಇರ್ತಿತ್ತು. ಆ್ಯಂಡ್ ವಿ ವುಡ್ ಹ್ಯಾವ್ ಹ್ಯಾಡ್ ಅ ಲಿವಿಂಗ್ ಬಿಗ್ಗೆಸ್ಟ್ ಲೆಜೆಂಡ್ ಇಫ್ ಶಂಕರ್ ವಾಸ್ ಅಲೈವ್. ನಮ್ಮ ದುರದೃಷ್ಟ ಭಾಳ ಸಣ್ಣ ವಯಸ್ಸಿಗೆ ಹೋಗ್ಬಿಟ್ರು. ಬಟ್ ಅವರ ಗರಡಿಯಲ್ಲಿ ಅವರ ಆ ಎನರ್ಜಿಯನ್ನು, ಅವರ ಆ ವಿಷನನ್ನು ಮತ್ತು ನುಗ್ಗುವ ಗುಣವನ್ನು ನೋಡಿದ್ರೆ ನಾವೆಲ್ಲ ತುಂಬ ದೊಡ್ಡ ಭಾಗ್ಯವನ್ನು. ರೈಟ್. ನಾಗಮಂಡಲಲ್ಲಿ ನಿಮ್ಮ ಜೊತೆ ಕೆಲಸ ಮಾಡಿದಂಥ ಇಬ್ರು ಗೆಳೆಯರು ನಿಮ್ಮನ್ನ ಭೇಟಿ ಮಾಡಕ್ಕೆ ಬಂದಿದ್ದಾರೆ. ಗೆಳೆಯರೇ, ಎಸ್ ಪ್ಲೀಸ್. ರಮೇಶ ಮಾಡಬೇಕು ಅಂತಿದ್ನಲ್ಲ ಇವತ್ತು. ದುಡ್ಡದ ಕ್ಯಾಮರಾಮನ್ ಕೂಡ ಭಾಸ್ಕರೇ. ತುಂಬಾ 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 ಒಳ್ಳೆ ಮನುಷ್ಯ. ಇಷ್ಟು ಒಳ್ಳೆ ಮನುಷ್ಯ ಇರಕ್ಕೆ ಸಾಧ್ಯನೇ ಇಲ್ಲ. ಇವನು ನಾನು ಇವನ ನೀನಾಸಂ ದಿನಗಳಿಂದ, ರಂಗಾಯಣದ ದಿನಗಳಿಂದ, ಈಗ ನಟನ, ಇವನ ಬೆಳವಣಿಗೆ ತುಂಬ ಇಷ್ಟ ನನಗೆ. ತನ್ನ ಕಾಲ ಮೇಲೆ ನಾನು ನಿಂತಿದ್ದಾನೆ. ರಂಗಭೂಮಿಯಿಂದ ಎಷ್ಟು ಪಡ್ಕೊಂಡಿದ್ದಾನೋ ಅದರ 2 ಪಟ್ಟು ರಂಗಭೂಮಿ ಕೆಲಸ ಮಾಡ್ತಿದ್ದಾನೆ. ತುಂಬ ಪ್ರಪಂಚವನ್ನು, ಬದುಕನ್ನು ಪ್ರೀತಿಸುವಂಥ ವ್ಯಕ್ತಿ. ಬಹಳ ಒಳ್ಳೆ ಗೆಳೆಯ. ಐ ಆಮ್ ಸೋ ಟಚ್ ಯು ಬಾಯ್ಸ್. ಗ್ರೇಟ್ ಪ್ರಿವಿಲೇಜ್ ಟು ಬಿ ಹಿಯರ್ ದಿಸ್ ಈವ್ನಿಂಗ್. ತುಂಬ ಖುಷಿ ಆಯಿತು ಇವತ್ತು. ಅತ್ಯಂತ ಖುಷಿಯಾದ ದಿನ 2 ಕಾರಣಕ್ಕೆ. ಪ್ರಕಾಶ್ ಅವರ ಹುಟ್ಟುಹಬ್ಬದ ದಿನ ನಾನು ಭೇಟಿ ಆಗ್ತಾ ಇದ್ದೀನಿ ಅನ್ನೋದು ಭಾಳ ಭಾಳ ಸಂತೋಷದ ವಿಷಯ. ನಿಮ್ಮೆಲ್ಲರ ಪರವಾಗಿ, ನಮ್ಮೆಲ್ಲರ ಪರವಾಗಿ ವಿಶ್ ಯು ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್. ಅಣ್ಣ ನಿಮ್ಗೆ ಅಂತ ಕಳಿಸಿದ್ದಾರೆ. ರಾತ್ರಿ 12:15 ಮನೆಗೆ ಬಂದು ಮೇಲ್ಗಡೆ ಲೈಟ್ ಹಾಕಿದ್ದು ನೋಡಿದ್ದೆ. ಅಮ್ಮನ ಜೊತೆ ಒಂದು ಚಾಕ್ಲೇಟ್ ಇಸ್ಕೊಂಡು ಹೋಗ್ತೀನಿ ಅಂತ ಬರೋರು. ದಟ್ ಈಸ್ ಪ್ರಕಾಶ್ ರೈ. ದಟ್ಸ್ ಅ ವಂಡರ್ಫುಲ್ ಪರ್ಸನ್. ರಮೇಶ್, ಅವನ ಬಗ್ಗೆ ಮಾತಾಡೋದು ಅಂದರೆ ನನಗೊಂದು ವರ್ಷ ಬೇಕು. ಯಾಕೆಂದರೆ ಅಷ್ಟೊಂದು ವಿಷಯ ಇದೆ. ಅವನ ಜೊತೆ ಊಟ ಮಾಡೋದು, ಅವನ ಜೊತೆ ರಾತ್ರಿ ಕಳೆಯೋದು ಅಂದರೆ ಅದಕ್ಕಿಂತ ಸೌಭಾಗ್ಯದ ಕ್ಷಣಗಳು ಬೇರೆ ಏನೂ ಇಲ್ಲ ಅಂತ ನಂಬ್ಕೊಂಡಿದ್ದೆ ನಾನು. ಅಷ್ಟು ಚೆನ್ನಾಗಿರುತ್ತೆ. ಪಕ್ಕದಲ್ಲಿ ರಮೇಶ್ ಸರ್ ಎದುರುಗಡೆ ZTV ಅಂತ ಅದ್ಭುತವಾದ ಪ್ರೋಗ್ರಾಮಲ್ಲಿ ನಿಂತಿರೋದೇ ಒಂದು ದೊಡ್ಡ ಸೌಭಾಗ್ಯ ಅಂತ ಭಾವಿಸ್ತೀನಿ ಸ್ನೇಹಿತರೆ. ತುಂಬ ದೊಡ್ಡ ಕ್ಷಣ ಇದು. ರಂಗಭೂಮಿ, ಸಾಹಿತ್ಯ, ಕೃಷಿ, ನಾಟಕ, ಸಮಾಜ ಸೇವೆ ಎಲ್ಲವನ್ನೂ ಮೀರಿ ಅತ್ಯಂತ ಅಂತಃಕರಣಿ. ಎಷ್ಟು ದೊಡ್ಡ ಅಂತಃಕರಣಿ ಅಂತಂದರೆ ನಿಮ್ಗೆ ಹೇಳಿದ್ರೆ ಆಶ್ಚರ್ಯ ಆಗುತ್ತೆ. ಮೈಸೂರು ಹತ್ರ ಒಂದು ಪುಟಾಣಿದೊಂದು ಮನೆ ಮಾಡ್ಕೊಂಡ, ಬಾಡಿಗೆ ಮನೆ. ಆ ಬಾಡಿಗೆ ಮನೆಯನ್ನು ನೋಡ್ಕೊಳ್ಳೋಕ್ಕೆ ಅಂತ ಅಲ್ಲಿ ಪಕ್ಕದಲ್ಲಿ ಯಾರೋ ದನ ಕಟ್ಕೊಂಡಿದ್ರು. ಆ ಕ್ಲೀನ್ ಮಾಡ್ತಾ ಇದ್ದು ಒಂದು ಮಗು 9ನೇ ಕ್ಲಾಸ್ ಹುಡುಗಿ ಓದ್ತಾ ಇತ್ತು. ಏನು ಓದ್ತಾ ಇದೆಯಮ್ಮ ಅಂತ ಕೇಳ್ದ. ನಾನು ಅಲ್ಲೇ ನಿಂತಿದ್ದೆ. 9th ಸ್ಟ್ಯಾಂಡರ್ಡು ಸರ್. ಆ ಪಕ್ಕದ ಮನೇಲಿ ಆ ಮಗುಗೆ ಟಾಯ್ಲೆಟೇ ಇರಲ್ಲ ಕಣ್ರಿ. ಮೊದಲು ಆ ಮಗುಗೆ ಟಾಯ್ಲೆಟು, ಬಾತ್ರೂಮ್ ಎಲ್ಲ ಕಟ್ಟಿಸ್ಕೊಂಡು ನೀಟ್ ಮಾಡಿಕೊಡ್ರಿ, ತಕ್ಷಣ ತೊಗೊಳ್ರಿ ದುಡ್ಡು ಅಂತ ಕೊಟ್ಟು ಇಮಿಡಿಯೇಟ್ ಆಗಿ ಆ ಮಗುವಿನ, ಹೆಣ್ಣು ಮಗುವಿನ ರಕ್ಷಣೆ ತನ್ನ ಮಗು ಇದೇನೋ ಅನ್ನೋ ಥರ ವರ್ತಿಸ್ಬಿಟ್ಟ. ಇದಕ್ಕಿಂತ ದೊಡ್ಡ ಬೇರೆ ಉದಾಹರಣೆ ಬೇಡ ಅಂತ ನನ್ನ ನಟ. ದೊಡ್ಡ ಹೆಸರು ಮಾಡಿ, ದೊಡ್ಡ ಕೆಲಸ ಮಾಡಿ, ಎಲ್ಲ ಮಾಡೋದಕ್ಕಿಂತ ಅವನು ಮಾನವತಾವಾದಿಯಾಗಿ ಈ ನೆಲದ ಮೇಲೆ, ಈ ವಾಸ್ತವದ ನೆಲೆಯಲ್ಲಿ ಬದುಕೋದಿದೆಯಲ್ಲ, ಇದು ತುಂಬ ಅಪರೂಪದ ಕ್ಷಣ. ಹಾಗಾಗಿ ಇನ್ನೂ 100 ಕಾಲ ಅವನು ಅದ್ಭುತವಾದ ಮನುಷ್ಯನಾಗಿರಬೇಕು, ಸಹಸ್ರಾರು ಜನರಿಗೆ ಇದೇ ಥರ ಮಾದರಿಯಾಗಿರಬೇಕು ಅಂತ ನಾನು ಪ್ರೀತಿಯಿಂದ ಹಾರೈಸ್ತೀನಿ ಗೆಳೆಯ. ಥ್ಯಾಂಕ್ ಯು ರಮೇಶ್. ಥ್ಯಾಂಕ್ ಯು.
ಪ್ರಕಾಶ್ ರಾಯ್ ಅವರೇ, ಯಾವುದೋ ಒಂದು ನ್ಯೂಸ್ ಆರ್ಟಿಕಲ್ ಬರುತ್ತೆ ಅಬೌಟ್ ಯುವರ್ ಆಂಗರ್ ಆರ್ ಯು ಗಾಟ್ ಎಕ್ಸ್ಟ್ರೀಮ್, ಯಾರ ಮೇಲೆ ಕೋಪ ಬಂತು ಅಂತಲ್ಲ. ವಾಟ್ ಇಸ್ ಆಲ್ ಹ್ಯಾಪನಿಂಗ್? ನಿಮ್ಮ ಅನಾಲಿಸಿಸ್ ಏನು ಇದ್ರ ಬಗ್ಗೆ ಎಲ್ಲ? ನೋಡಿ, ಎಲ್ಲರನ್ನು ಮೆಚ್ಚೋದಕ್ಕೋಸ್ಕರ ನಾನು ಬದುಕಲ್ಲ. ಐ ಡೋಂಟ್ ವಾಂಟ್ ಟು ಬಿ ನೈಸ್ ಟು ಪೀಪಲ್. ನಾವಾಗಿ ಬದುಕಿದ್ದಾಗ ಕೆಲವರು ನಮ್ಮನ್ನು ಹೀಗೆ ಬದುಕಬೇಕು ಅಂತ, ಹಾಗೆ ಬದುಕಲ್ಲ. ಐ ಆಮ್ ಅನ್ ಇಂಟೆನ್ಸ್ ಗೈ. ನನಗೆ ಕೋಪ ಬರುತ್ತೆ, ನಾನು ಕೋಪಿಸ್ಕೊಳ್ತಿದ್ದೀನಿ ಅಂದ್ರೆ ನಾನು ನಿಮ್ಮ ಜೊತೆ ಆ್ಯಕ್ಟ್ ಮಾಡ್ತಿಲ್ಲ ಅಂತ. ನಾನು ಯಾರೋ ಕೇಳೋರು, ಸರ್ ಆ್ಯಕ್ಟ್ ಮಾಡಿ ಹೋಗ್ಬೇಕಲ್ಲ, ನಾನು ಆ್ಯಕ್ಟ್ ಮಾಡೋದು ದುಡ್ಡು ಕೊಡ್ಬೇಕು ಅಂತ. ಅದು ಕ್ಯಾಮ್ರಾ ಇರಬೇಕು, ಅದಕ್ಕೊಂದು ಪಾತ್ರ ಇರಬೇಕು. ಜೀವನದಲ್ಲಿ ಆ್ಯಕ್ಟ್ ಮಾಡೋಕ್ಕೆ ಗೊತ್ತಿಲ್ಲ ನನಗೆ. ಐ ಆಮ್ ಅ ಪ್ರೈವೇಟ್ ಮ್ಯಾನ್, ಐ ಆಮ್ ನಾಟ್ ಅವೈಲಬಲ್. ನಾನು 4-5 ಜನ ಬೆಂಗಾವಲು ಜೊತೆ ನಡೆಯಲ್ಲ. ನನಗೆ ನಂಬಿಕೆ ಇದೆ ಪ್ರೇಕ್ಷಕರ ಮಧ್ಯೆ ನಡೀತೀನಿ, ದ್ವಾರಕಾಗ ಹೋಗಿ ಊಟ ಮಾಡ್ತೀನಿ, ವಿದ್ಯಾರ್ಥಿ ಭವನಲ್ಲಿ ತಿಂಡಿ ತಿಂತೀನಿ, ಬೆಳಿಗ್ಗೆ ಬರ್ತಾ ಜನಾರ್ದನ ಹೋಟ್ಲಿಗೆ ಹೋಗ್ತೀನಿ. ಐ ವಾಂಟ್ ಟು ಬಿ ಅ ನಾರ್ಮಲ್ ಲೈಫ್. ನೀವು ಬನ್ನಿ ಮೇಲೆ ಬೀಳಿ, ನನಗೆ ಟೈಮ್ ಇದ್ದರೆ ಐ ವಿಲ್ ಸೇ ಹಾಯ್. ಅದರ್ವೈಸ್ ನಾನು ನಿಷ್ಠೂರವಾಗಿರ್ತೀನಿ. ನಿಷ್ಠೂರತೆಗೆ ಕೆಲವು ಬೆಲೆ ಕೊಡಬೇಕಾಗುತ್ತೆ, ಒಂದು. ಎರಡನೇದು, ಪ್ರಾಬಬಲಿ ಕೆಲವು ನಿಜ ಕೂಡ ಆಗಿರ್ತದೆ. ನಾನು ಅಷ್ಟು ಇರಿಟೇಟ್ ಆಗಬೇಕಾಗಿರೋ ಅವಶ್ಯ ಇಲ್ಲವೋ ಅನ್ನೋ. ಏನಾಗುತ್ತೆ, ಮನುಷ್ಯ ಅಂದಮೇಲೆ, ಒಂದು ಪವರ್ ಬಂದ ಮೇಲೆ ನಮಗೆ ಗೊತ್ತಿಲ್ಲದೆ ನಮ್ಮಲ್ಲಿ ಕೆಲವು ಸಲ ಮೃಗೀಯ ಗುಣಗಳು ಬರುತ್ತೆ. ಐ ಆಮ್ ಸಾರಿ ಫಾರ್ ಸರ್ಟನ್ ಇನ್ಸಿಡೆಂಟ್ಸ್. ಸೊ ಸ್ವೀಟ್. ನಾನು ಬೈದಿರ್ಬೋದು, ಅದು ಮನುಷ್ಯನಿಗಿರುವ ವೀಕ್ನೆಸ್ಸೇ. ನಾನು ಸಮಜಾಯಿಷಿ ಹೇಳ್ತಿಲ್ಲ. ಐ ಆಮ್ ರಾಂಗ್ ಸರ್ಟನ್ ಪ್ಲೇಸಸ್. ಮೋಸ್ಟ್ ಆಫ್ ದ ಟೈಮ್ಸ್ ಐ ಆಮ್ ನಾಟ್ ರಾಂಗ್. ಸೊ ಅದು ಎರಡು ಮೇಳೈಸ್ಕೊಳ್ತಾರೆ. ಆ್ಯಂಡ್ ಹೋನಿ ಇನ್ ಮೈ ಲೈಫ್, ನನಗೆ ಶಿ ರೆಡ್ಯೂಸ್ಡ್ 10 years in my life. She made me romantic all over again. She is a wonderful human being, a wonderful person. ಬಹಳ ದೊಡ್ಡ ಕೊರಿಯೋಗ್ರಾಫರ್. ಬಟ್ ವಾಟ್ ಐ ಲೈಕ್ ಅಬೌಟ್ ಹರ್ ಇಸ್ ಶಿ ಇಸ್ ಡೌನ್ ಟು ಅರ್ತ್, ಶಿ ಇಸ್ ಸಿಂಪಲ್. ಅವಳಿಗೆ ಬಂಗಾರ ಇಷ್ಟ ಅಲ್ಲ, ನಂತರ ಇನ್ನೇನೂ ಇಷ್ಟ ಅಲ್ಲ ಅವಳಿಗೆ. ಶಿ ಲವ್ಸ್ ಹೋಮ್. ಶಿ ಇಸ್ ಅ ವೆರಿ ವಾರ್ಮೆಸ್ಟ್ ಪರ್ಸನ್ ಐ ಹ್ಯಾವ್ ಸೀನ್. ಆ್ಯಂಡ್ ಐ ಆಮ್ ಬ್ಲೆಸ್ಡ್ that at this point of my life that I had a woman like her, and I'm complete with her. Beautiful. She says till her last breath she wants to wake up and see you. You say you are complete with her. It makes a great statement from both of you. ಕಳೆದ 1-2 ಗಂಟೆ ಕಾಲ ನಾವು ಕಳೆದಿರುವಂಥ ಇದನ್ನೆಲ್ಲ ನೋಡಿದಾಗ, ನಿಮ್ಮ ಬಾಲ್ಯದಿಂದ ಇಲ್ಲಿವರೆಗೂ ಟು ದಿಸ್ ಪಾಯಿಂಟ್ ಯು ಆರ್ ಇನ್ ನೌ, ನಿಮ್ಮ ಪ್ರಕಾರ ನಿಮ್ಮ ಲೈಫ್ ಹೇಗಿದೆ? ತುಂಬ ಅದ್ಭುತವಾಗಿದೆ. ನನಗೆ ಈ ಥರ ಹಿಂದೆ ಹೋಗಿ ನೋಡೋಷ್ಟು ಟೈಮ್ ಇರಲಿಲ್ಲ. ಬಟ್ ನನ್ನ ಶಾಲೆಗೆ, ನನ್ನ ಬಾಲ್ಯಕ್ಕೆ, ನನ್ನ ತಾಯಿಗೆ, ನನ್ನ ಮಗನಿಗೆ, ನನ್ನ ಹೆಂಡತಿಗೆ, ನನ್ನ ಗೆಳೆಯರಿಗೆ ಅದನ್ನೆಲ್ಲ ಕರ್ಕೊಂಡು ಹೋದ್ಮೇಲೆ, ಥ್ಯಾಂಕ್ ಯು ಝಿ, ಐ ಥಿಂಕ್ ಐ ಹ್ಯಾವ್ ಲಿವ್ಡ್ ಅ ಲೈಫ್ ಬ್ಯೂಟಿಫುಲಿ. ಚೆನ್ನಾಗಿದೆ ಬದುಕು. ಆ್ಯಂಡ್ ಐ ಆಮ್ ಹ್ಯಾಪಿ, ಐ ಆಮ್ ಆನ್ ದ ರೈಟ್ ಟ್ರ್ಯಾಕ್. ಇನ್ನೂ ಚೆನ್ನಾಗಿ ಬದುಕಬೇಕು ಅಂತ ಅನಿಸ್ತಿದೆಯಾ ಹೊರತು ದೇರ್ ಇಸ್ ನಥಿಂಗ್ ಟು ಅಚೀವ್. ಐ ಥಿಂಕ್ ಬದುಕಬೇಕಷ್ಟೇ. ಸೊ ಸ್ವೀಟ್. ರೈಟ್ ಪ್ರಕಾಶ್ ಅವರೇ, ನಮ್ಮ ವಿಶ್ವರು ಗೊತ್ತು, ನೋಡ್ತಾರೆ ಎಲ್ರಿಗೂ ಗೊತ್ತು. ದ ಕೊನೆ ಸೆಗ್ಮೆಂಟ್ ನಮ್ದು. ಕೊನೆಯದಾಗಿ ಯಾರಿಗಾರು ಥ್ಯಾಂಕ್ಸ್ ಹೇಳಬೇಕು ಅಂದ್ರೆ, ಯಾರಿಗಾರು ಸಾರಿ ಹೇಳಬೇಕು ಅಂದ್ರೆ, ಏನೋ ಒಂದು ಕನ್ಫೆಸ್ ಮಾಡಬೇಕು ಅಂದ್ರೆ, whom do you want to thank, whom do you want to apologize to? ಅಪಾಲಜಿ ಏನು ಬಿಟ್ಟಿಲ್ಲ ಅನ್ಸುತ್ತೆ. ಅವಾಗ ಎಲ್ರಿಗೂ ಹೇಳ್ಬಿಟ್ಟಿರ್ತೀನಿ ಅನ್ಸುತ್ತೆ, ಮರ್ತು ಬಿಡುತ್ತೆ. ನನಗೆ ಕೋಪ ಎಷ್ಟು ಬರುತ್ತೋ ನೋವು ತುಂಬಾ ದಿನ ಇರಲ್ಲ. ನೋ ರಿಗ್ರೆಟ್ಸ್, ನೋ ಸಾರೀಸ್. ಥ್ಯಾಂಕ್ ಯು ಫಾರ್ ಈಚ್ ಅಂಡ್ ಎವ್ರಿ ಮೊಮೆಂಟ್ ಆಫ್ ಮೈ ಲೈಫ್. ಯಾಕೆಂದ್ರೆ ನನ್ನ ಎಲ್ಲ ಬೆಳವಣಿಗೆಗೆ ನಾನೊಬ್ಬನೇ ಅಲ್ಲ ಕಾರಣ. ಈ ಎಲ್ಲ ಕ್ಷಣಗಳು ಇವರೆಲ್ಲರೂ, ಖಂಡಿತ ಇವರೆಲ್ಲರೂ. ಐ ಆಮ್ ನಾಟ್ ಆರಗೆಂಟ್. I have, there's no confession to me. We can wait.